Hello students, today I am going to explain cash flow statement problem. ಓಕೆ, ಇವತ್ತು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ನೋಡೋಣ. ಓಕೆ ನೋಡಿ, ಗಿವೆನ್ ಬಿಲೋ ಆರ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಆರ್ ಕೆ ಲಿಮಿಟೆಡ್ ಆ್ಯಸ್ ಆನ್ 31st March 2017 ಆ್ಯಂಡ್ 31st March 2018. ಓಕೆ, 2017 ಮತ್ತು 2018ನ ಬ್ಯಾಲೆನ್ಸ್ ಶೀಟು ಕೊಟ್ಟಿದ್ದಾರೆ. ನೋಡೋಣ ಲಯಬಿಲಿಟೀಸ್ ಸೈಡು. ಇಕ್ವಿಟಿ ಶೇರ್ ಕ್ಯಾಪಿಟಲ್ 2017ನಲ್ಲಿ ಎಷ್ಟು 2 ಲ್ಯಾಕು, 2018ನಲ್ಲಿ 3 ಲ್ಯಾಕ್. ಅದೇ ರೀತಿ ಲಾಂಗ್ ಟರ್ಮ್ ಲೋನ್ 1 ಲ್ಯಾಕ್, 1 ಲ್ಯಾಕ್. ಕ್ರೆಡಿಟರ್ಸ್ 1,50,000, 2 ಲ್ಯಾಕ್. ಬಿಲ್ಸ್ ಪೇಯಬಲ್ 2 ಲ್ಯಾಕ್, 3 ಲ್ಯಾಕ್. ರಿಟೈನ್ ಅರ್ನಿಂಗ್ಸ್ 1,80,000, 2 ಲ್ಯಾಕ್. ಓಕೆ, ಅಸೆಟ್ಸ್ ಕ್ಯಾಶು, ಸ್ಟಾಕ್, ಡೆಟರ್ಸ್, ಗುಡ್ ವಿಲ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್ ಇಷ್ಟು ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಅಡಿಷ್ನಲ್ ಇನ್ಫಾರ್ಮೇಷನ್ ಸಹ ನೋಡೋಣ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಡಿಪ್ರಿಸಿಯೇಷನ್ ₹80,000 and amortization of goodwill ₹50,000. Okay, a machine has been sold for ₹15,000. The cost reduced of the machine was ₹40,000 and ₹20,000 depreciation is charged on the same in 2018. Next, plant and machinery was purchased for cash ₹1,40,000 and land and building for ₹2,60,000. Next, net profit for the year ending 31st March 2018 was ₹1 lakh. Next, furniture was sold for cash ₹60,000. Equity share were issued for cash ₹1 lakh. Next, ₹80,000 dividend was paid in cash. Next, prepare statement of cash flow as per accounting standard 3 indirect method for the year ending 31st March 2018. ಇದಿಷ್ಟು ಏನೋ ಪ್ರಾಬ್ಲಮ್ನ ನಿಮಗೆ ಆಗಲೇ ಕಳಿಸಿದ್ದೀನಿ. ಓಕೆ, ಇಲ್ಲ ಅಂದರೆ ಯಾರು ಬರ್ಕೊಂಡಿಲ್ಲ ಅವರು ಬರ್ಕೊಳ್ಳಿ ಮೊದಲರಾಗಿ. ಓಕೆ, ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ನೋಡಿ, ವರ್ಕಿಂಗ್ ನೋಟ್ ಮಾಡೋಕ್ಕೆ ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ 2017ನಲ್ಲಿ 2 ಲ್ಯಾಕ್ ಇದೆ, 2018ನಲ್ಲಿ ಎಷ್ಟಿದೆ 3 ಲ್ಯಾಕ್ ಇದೆ. ಇಲ್ಲಿ 1 ಲ್ಯಾಕ್ ವೇರಿಯೇಷನ್ ಆಯಿತು. ಇಲ್ಲಿ ಯಾಕೆ ವೇರಿಯೇಷನ್ ಆಯಿತು ಅಂತಂದರೆ, ಅವರು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ, ಏನಂತ, ಇಕ್ವಿಟಿ ಶೇರ್ಸ್ ವರ್ ಇಶ್ಯೂಡ್ ಫಾರ್ ಕ್ಯಾಶ್ 1 ಲ್ಯಾಕ್. ಇಲ್ಲಿ ಇಕ್ವಿಟಿ ಶೇರ್ನ ಅವ್ರು ಇಶ್ಯೂ ಮಾಡಿದಾಕಲೇ 1 ಲ್ಯಾಕ್ ರುಪೀಸದು. ಆ ಕಾರಣಕ್ಕಾಗಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾಯಿತು 3 ಲ್ಯಾಕ್ ಆಯಿತು. ಅಂದರೆ ಇಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಯಾಕೆ ಚೇಂಜಸ್ ಆಯಿತು ಅಂದರೆ ಅವರು ರೀಸನ್ ಕೊಟ್ಟಿದ್ರು. ಓಕೆ, ಅದಕ್ಕಾಗಿ. ನೆಕ್ಸ್ಟು ಲಾಂಗ್ ಟರ್ಮ್ ಲೋನು 2017ನಲ್ಲಿ 1 ಲ್ಯಾಕ್ ಇದೆ, 2018ನಲ್ಲಿ 1 ಲ್ಯಾಕ್ ಇದೆ. ಓಕೆ, ಇದಕ್ಕೆ ಸಹ ಯಾವುದೇ ವರ್ಕಿಂಗ್ ನೋಟು ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿ ವರ್ಕಿಂಗ್ ನೋಟು ಯಾವುದಕ್ಕೆ ಮಾಡ್ಬೇಕಂತಂದರೆ, ಮುಖ್ಯವಾಗಿ ಯಾವ ಒಂದು ಲೈಬಿಲಿಟೀಸು ಮತ್ತು ಯಾವ ಒಂದು ಅಸೆಟ್ಸು ಒಂದು ಹೈಡ್ ಆಗಿರ್ತವೆ. ಓಕೆ, ಅದು ಚೇಂಜಸ್ ಯಾಕೆ ಅನ್ನೋದರ ರೀಸನ್ನು ಅವರು ನಮಗೆ ಕೊಟ್ಟಿರಲ್ಲ. ಅಂಥವು ಹೈಡ್ ಆಗಿರೋದಕ್ಕೆ ನಾವು ಕಂಡುಹಿಡ್ಕೊಳ್ಳೋಕೆ ನಾವು ವರ್ಕಿಂಗ್ ನೋಟು ಮಾಡಬೇಕಾಗುತ್ತೆ ಮುಖ್ಯವಾಗಿ. ನೆಕ್ಸ್ಟು ಕರೆಂಟ್ ಲೈಬಿಲಿಟೀಸ್ ಇದ್ದಾವೆ, ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲ್ ಇದ್ದಾವೆ. ಇವೇನು ಚೇಂಜಸ್ ಇರ್ತದಲ್ಲ ಅವು ಆ್ಯಸ್ ಇಟ್ ಇಸ್ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲೇ ಹಾಕ್ಕೋಬೋದು. ಇವಕ್ಕೇನು ವರ್ಕಿಂಗ್ ನೋಟ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಅಸೆಟ್ಸ್ನಲ್ಲಿ ಕ್ಯಾಶು, ಸ್ಟಾಕು, ಡೆಟರ್ಸು. ಓಕೆ, ಇವೆಲ್ಲ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಇವಕ್ಕೆ ವರ್ಕಿಂಗ್ ನೋಟ್ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಗುಡ್ ವಿಲ್ಲ ಎಷ್ಟಿದೆ ನೋಡಿ, 2 ಲ್ಯಾಕ್ ಇದೆ 2017ನಲ್ಲಿ, 2018ನಲ್ಲಿ ಎಷ್ಟಿದೆ 1,50,000 ಇದೆ. 50,000 ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು ಅಂತಂದರೆ, ಅವರು ಕೊಟ್ಟಿದ್ದಾರೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಏನಂತ, ಅಮರ್ಟೈಸೇಷನ್ ಆಫ್ ಗುಡ್ ವಿಲ್ ₹50,000 ಅಂತೇಳಿ. ಅಂದರೆ ಗುಡ್ ವಿಲ್ಲ ರಿಟರ್ನ್ ಅಪ್ ಆಗಿದೆ 50,000 ಅಂತೇಳಿ. ಅದಕ್ಕಾಗಿ
ಇಲ್ಲಿ 50,000 ಕಡಿಮೆ ಆಗಿದೆ. ಅಂದರೆ ಈ ಒಂದು ಫಿಕ್ಸ್ಡ್ ಅಸೆಟ್ಸ್ ಗುಡ್ ವಿಲ್ ಆದ್ರೂ ಸಹ ನಾವು ವರ್ಕಿಂಗ್ ನೋಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು 2 ಲ್ಯಾಕ್ನಿಂದ 1,50,000 ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಷಿನರಿ ನೋಡಿ 2017ನಲ್ಲಿ 1 ಲ್ಯಾಕ್ ಇದೆ. ಅದೇ ರೀತಿ 2018ನಲ್ಲಿ ಎಷ್ಟಿದೆ 2 ಲ್ಯಾಕ್ ಇದೆ. ಇಲ್ಲಿ 1 ಲ್ಯಾಕ್ ವೇರಿಯೇಷನ್ ಯಾಕೆ ಆಯಿತು ಅಂತೇಳಿ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ವರ್ಕಿಂಗ್ ನೋಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅದೇ ರೀತಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2017ನಲ್ಲಿ 2 ಲ್ಯಾಕ್ ಇದೆ, 2018ನಲ್ಲಿ 4 ಲ್ಯಾಕ್ ಇದೆ. ಇಲ್ಲಿ ಸಹ 2 ಲ್ಯಾಕ್ ವೇರಿಯೇಷನ್ ಆಯಿತು. ಇದು ಯಾಕೆ ವೇರಿಯೇಷನ್ ಆಯಿತು, ಏನು ಪರ್ಚೇಸ್ ಮಾಡಿದ್ರಾ ಅಥವಾ ಡಿಪ್ರಿಸಿಯೇಷನ್ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಏನಾದರೂ ಲಾಸ್ ಆಗಿದೆ ಎಲ್ಲವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೂ ಸಹ ವರ್ಕಿಂಗ್ ನೋಟ್ ನಮಗೆ ಮುಖ್ಯವಾಗುತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಫರ್ನಿಚರ್ ನೋಡಿ 2017ನಲ್ಲಿ 70,000 ಇದೆ, 2018ನಲ್ಲಿ 10,000 ಇದೆ. ಅಂದರೆ 60,000 ಏನಾಯಿತು, ಫರ್ನಿಚರ್ನ ಏನಾದರೂ ಸೇಲ್ ಮಾಡಿದ್ರಾ ಅಂತೇಳಿ ನಾವು ನೋಡಬೇಕಾಗುತ್ತೆ. ಅಂದ್ರೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಅವರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಫರ್ನಿಚರ್ ವಾಸ್ ಸೋಲ್ಡ್ ಫಾರ್ ಕ್ಯಾಶ್ ₹60,000 ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಫರ್ನಿಚರ್ ಯಾಕೆ ಡಿಕ್ರೀಸ್ ಆಯ್ತಾ, ಇಲ್ಲಿ 60,000 ಸೇಲ್ ಮಾಡಿದ ಮೇಲೆ ಡಿಕ್ರೀಸ್ ಆಯಿತು. ಇದು ಫಿಕ್ಸ್ಡ್ ಅಸೆಟ್ಸ್ ಆದ್ರೂ ಸಹ ನಮಗೆ ಅವರು ಏನು ಹೈಡ್ ಮಾಡಿಲ್ಲ, ಕೊಟ್ಟಿದ್ದಾರೆ. ಅದಕ್ಕಾಗಿ ಇದಕ್ಕೂ ಸಹ ನಾವು ವರ್ಕಿಂಗ್ ನೋಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇಷ್ಟು ನಾವು ಲಯಬಿಲಿಟೀಸ್ ಮತ್ತು ಅಸೆಟ್ಸ್ನಲ್ಲಿ ಯಾವ ವರ್ಕಿಂಗ್ ನೋಟ್ ಮಾಡಿಸ್ಬೇಕು ಅನ್ನೋದು ನಂಗೆ ಗೊತ್ತಾಯಿತು. ಪ್ಲಾಂಟ್ ಆ್ಯಂಡ್ ಮಿಷನರಿ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತೇಳಿ ಯಾವ ಇವೆರಡಕ್ಕೆ ರೀಸನ್ ಹೈಡ್ ಇದ್ದಾವೆ, ಅಂದರೆ ಮುಚ್ಚಿಡಲಾಗಿದೆ, ಅದನ್ನು ನಾವು ಕಂಡುಹಿಡ್ಕೋಬೇಕು ಅಲ್ಲಿ ಏನಿದೆ ಅನ್ನೋದು. ಓಕೆ, ಮಾಡೋಣ. ಫಸ್ಟು ವರ್ಕಿಂಗ್ ನೋಟ್ಸ್ ನೋಡಿ, ವರ್ಕಿಂಗ್ ನೋಟ್ ಮಾಡೋಣ. ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ನ. ಓಕೆ, ಇಲ್ಲಿ ನೋಡಿ ಲೆಡ್ಜರ್ ಅಕೌಂಟ್ ಮಾಡಬೇಕಂತಂದರೆ ನಿಮಗೆ ಹೇಳ್ತೀನಿ, ಯಾವುದೇ ಲೆಡ್ಜರ್ ಅಕೌಂಟ್ ಮಾಡಲಿ ಅದು ಅಸೆಟ್ಸ್ ಆಗಿದ್ದರೆ ಮತ್ತು ಎಕ್ಸ್ಪೆನ್ಸಸ್ ಆಗಿದ್ದರೆ ಅದರ ಒಂದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಥವಾ ಓಪನಿಂಗ್ ಬ್ಯಾಲೆನ್ಸನ್ನು ನಾವು ಯಾವ ಕಡೆ ಹಾಕ್ಕೊಳ್ತೀವಿ ಅಂದರೆ ಡೆಬಿಟ್ ಸೈಡಲ್ಲಿ ಹಾಕ್ಕೋಬೇಕು. ಓಕೆ, ಯಾವ ಅಸೆಟ್ಸ್ ಮತ್ತು ಎಕ್ಸ್ಪೆನ್ಸಸ್ ಇದ್ದರೆ. ಅದೇ ರೀತಿ ಲಯಬಿಲಿಟೀಸ್ ಮತ್ತು ಇನ್ಕಮ್ ಇದ್ದರೆ ಅದರ ಒಂದು ಓಪನಿಂಗ್ ಬ್ಯಾಲೆನ್ಸ್ ಯಾವ ಕಡೆ ಹಾಕ್ಕೋಬೇಕು, ನಾವು ಕ್ರೆಡಿಟ್ ಸೈಡಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಲೆಡ್ಜರ್ ಮಾಡುವಂಥ ವಿಧಾನ. ಓಕೆ, ನೋಡಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ನ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಅವರು ಬ್ಯಾಲೆನ್ಸ್ ಶೀಟ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ, 1 ಲ್ಯಾಕ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಅವರು ಅಡಿಷನಲ್ ಇನ್ಫಾರ್ಮೇಷನ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿಷಿನ್ ಹ್ಯಾಸ್ ಬೀನ್ ಸೋಲ್ಡ್ ಫಾರ್ ಎಷ್ಟು 15,000 ಅಂತೇಳಿ. ಓಕೆ, 15,000ಕ್ಕೆ ಅವರು ಸೇಲ್ ಮಾಡಿದ್ದಾರೆ. ಅದೇ ರೀತಿ ಕಾಸ್ಟ್ ರೆಡ್ಯೂಸ್ ಆಫ್ ದಿ ಮಿಷಿನ್ ವಾಸ್ ₹40,000. ಇದು ನಮಗೆ ಸಂಬಂಧ ಬರಲ್ಲ, ಎಷ್ಟು ರೆಡ್ಯೂಸ್ ಆಗಿದೆ ಅದು ಮಾರ್ಕೆಟು ಬೆಲೆ ಅದು ನಮಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ₹20,000 ಡಿಪ್ರಿಸಿಯೇಷನ್ ಈಸ್ ಚಾರ್ಜ್ಡ್ ಆನ್ ದಿ ಸೇಮ್ ಇನ್ 2018. ಆ ಮಿಷಿನ್ ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ಇದನ್ನು ನಾವು ವರ್ಕಿಂಗ್ ನೋಟ್ನಲ್ಲಿ ಹಾಕಬೇಕು. ಓಕೆ, ನೋಡಿ ಸೇಲ್ಸ್ ಎಷ್ಟು, ಕ್ಯಾಶ್ ಸೇಲ್ಸು 15,000. ಅದೇ ರೀತಿ ಡಿಪ್ರಿಸಿಯೇಷನ್ ಎಷ್ಟು, 20,000. ಓಕೆ, ನೆಕ್ಸ್ಟ್ ಪರ್ಚೇಸ್ ಮಾಡಲಾಗಿದೆ ಮಿಷಿನನ್ನು. ಎಷ್ಟು ಮಾಡಲಾಗಿದೆ ಪರ್ಚೇಸು ಕೊಟ್ಟಿದ್ದಾರೆ ಅವರು ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಎಷ್ಟು ಅಂತ. ಪ್ಲಾಂಟ್ ಆ್ಯಂಡ್ ಮಿಷನರಿ ವಾಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹1,40,000. ಓಕೆ, ಅದನ್ನು ಟು ಪರ್ಚೇಸ್ ಆಫ್ ಮಿಷಿನ್ ಅಂತೇಳಿ. ಓಕೆ, ಎಷ್ಟು 1,40,000. ನೋಡಿ ಯಾವ ಕಡೆ ಕೇಳ್ಬೇಕಂದ್ರೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಯಾವ ಕಡೆ ಅಂತಂದರೆ ಇಲ್ಲಿ ನಾವು ಮಾಡ್ತಾ ಇರೋದು ಅಸೆಟ್ಸ್ದು ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಡೆಬಿಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಯಾವುದೇ ನಮ್ಮ ಒಂದು ಅಸೆಟ್ಸ್ನ ಬೆಲೆ ಇನ್ಕ್ರೀಸ್ ಆಗ್ತಾ ಹೋಗ್ತಂದರೆ ಇನ್ಕ್ರೀಸ್ ಆಗ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಇದ್ದರೆ ಅವನ್ನ ನಾವು ಯಾವತ್ತಿಗೂ ಡೆಬಿಟ್ ಸೈಡ್ ಹಾಕಬೇಕು. ನಮ್ಮ ಇರ್ತಕ್ಕಂಥ ಅಸೆಟ್ಸ್ನ ವ್ಯಾಲ್ಯೂ ಡಿಕ್ರೀಸ್ ಆಗೋಕ್ಕೆ ಕಾರಣ ಆಗ್ತದೆ ಅಂತಂದರೆ ಆ ಟ್ರಾನ್ಸಾಕ್ಷನ್ ನಾವು ಕ್ರೆಡಿಟ್ ಸೈಡ್ ಹಾಕ್ಕೊಳ್ಬೇಕು. ಓಕೆ, ಇಲ್ಲಿ ನೆಕ್ಸ್ಟ್ 1 ಲ್ಯಾಕ್ ಮತ್ತು 1,40,000 ಎಷ್ಟಾಯಿತು, 2,40,000 ಆಯಿತು. ಅದೇ ರೀತಿ 2,40,000 ಆಯಿತು. ಇಲ್ಲಿ
ಕ್ಯಾಶ್ ಎಷ್ಟಾಯಿತು 15,000 ಮತ್ತು ಡಿಪ್ರಿಸಿಯೇಷನ್ 20,000. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರು 2 ಲ್ಯಾಕ್ ಕೊಟ್ಟಿದ್ದಾರೆ 2018ಗೆ. ಟೋಟಲ್ ಎಷ್ಟಾಯಿತು ಅಲ್ಲಿಗೆ 2,35,000 ಆಯಿತು. ಅದನ್ನು 15,000 20,000 2,35,000 ಆಯಿತು. ಇಲ್ಲಿ 5,000 ಏನಾಯಿತು ಅಂದರೆ ಅದು ನಮಗೆ ಬ್ಯಾಲೆನ್ಸ್ ಫಿಗರ್ ಆಗಿ ಸಿಗುತ್ತೆ. ಎಷ್ಟು ಲಾಸ್ ಆನ್ ಸೇಲ್ಸ್ ಅಂತೇಳಿ ಎಷ್ಟು 5,000. ಇದು ಬ್ಯಾಲೆನ್ಸ್ ಫಿಗರ್, ಇದು ಹೈಡ್ ಆಗಿತ್ತು ನಮಗೆ. ಓಕೆ, ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಇದ್ದಿಲ್ಲ. ಇದು ನಾವು ಕಂಡುಕೊಳ್ಳೋಕ್ಕಾಗಿ ನಾವು ಈ ಒಂದು ಲೆಡ್ಜರ್ ಮಾಡಬೇಕಾಯಿತು. ಓಕೆ, 2,40,000 ಅಂತೇಳಿ. ನೆಕ್ಸ್ಟು ಇನ್ನೂ ಒಂದು ನಾವು ಏನು ಮಾಡಬೇಕು, ಅಸೆಟ್ಸ್ನ ಒಂದು ವರ್ಕಿಂಗ್ ನೋಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್. ಓಕೆ, ಇಲ್ಲಿ ಸಹ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಯಾವುದು ನಮಗಿದು ಅಸೆಟ್ಸ್ ಆಗಿರುತ್ತೆ. ಆ ಕಾರಣಕ್ಕಾಗಿ ನಾವು ಯಾವ ಕಡೆಗೆ ಫಸ್ಟು ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡಲ್ಲಿ. ಓಕೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2 ಲ್ಯಾಕು. ಅದೇ ರೀತಿ ಅವರು ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿದೆ ನೋಡಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ ರುಪೀಸ್ ಎಷ್ಟು 2,60,000 ಪರ್ಚೇಸ್ ಮಾಡಲಾಗಿದೆ. ಅಂದರೆ ಈ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತಂದರೆ ನಾವು ಡೆಬಿಟ್ ಸೈಡಲ್ಲಿ ಟು ಪರ್ಚೇಸ್ ಅಕೌಂಟು ಎಷ್ಟು 2,60,000 ಆಯಿತು. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಸೆಟ್ಸ್ ಅಂದರೆ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಸೈಡ್ ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ಸ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು 4 ಲ್ಯಾಕ್ ಇದೆ. ಓಕೆ, ಇಲ್ಲಿ 4,60,000 ಮತ್ತು ಇಲ್ಲಿ 4,60,000. ಇನ್ನು 60,000 ಏನಾಗಿರುತ್ತೆ ಹಾಗಾದರೆ ಡೆಪ್ರಿಸಿಯೇಷನ್ ಆಗಿರುತ್ತೆ. ಓಕೆ, ಬೈ ಡೆಪ್ರಿಸಿಯೇಷನ್ ಬ್ಯಾಲೆನ್ಸ್ ಫಿಗರ್ ಆಗಿ ನಮಗೆ ಸಿಗುತ್ತೆ ಎಷ್ಟು 60,000 ಅಂತ. ಇದು ಸಹ ನಮಗೆ ಹೈಡ್ ಆಗಿತ್ತು. ಎಷ್ಟು ಡಿಪ್ರಿಸಿಯೇಷನ್ ಅಂತೇಳಿ ಅವರು ನಮಗೆ ಕೊಟ್ಟಿದ್ದಿಲ್ಲ. ಇದು ಸಹ ನಮಗೆ ಇಲ್ಲಿ ಸಿಕ್ಕಂಗಾಯಿತು. ಓಕೆ, ಇಷ್ಟು ವರ್ಕಿಂಗ್ ನೋಟು. ಯಾವ ಮಾಹಿತಿ ನಮಗೆ ಹೈಡ್ ಆಗಿರುತ್ತೆ ಅದನ್ನು ಮಾಹಿತಿ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ದು ಆ ಮಾಹಿತಿಯನ್ನು ನಾವು ಕಂಡುಕೊಳ್ಳೋಕ್ಕಾಗಿ ನಾವು ಮಾಡ್ಕೋಬೇಕು. ಅದೇ ರೀತಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ನ ಒಂದು ವರ್ಕಿಂಗ್ ನೋಟ್ ಮಾಡುವ ಒಂದು ಅವಶ್ಯಕತೆ ನಮಗೆ ಇರಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡೋಣ. ನೋಟ್ ಆದ ನಂತರ ನಾವು ಮೇನ್ ಸೊಲ್ಯೂಷನ್ಗೆ ಬರ್ತೀವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018 ಅಂತೇಳಿ ಬರ್ಕೊಂಡು ಆ್ಯಸ್ ಇಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರನೇ ಫಾರ್ಮ್ಯಾಟ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ರುಪೀಸ್ ಅಂತೇಳಿ. ಮೊದಲಿಗೆ ನಾವು ಏನು ಎ ಆಗಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತೇಳಿ ಬರ್ಕೊಳ್ಳೋದು. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ ಎಷ್ಟಿದೆ. ಓಕೆ, ಅವರೇ ಕೊಟ್ಟಿದ್ದಾರೆ ನೋಡಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಎಷ್ಟಂತ 1 ಲ್ಯಾಕ್ ಅಂತೇಳಿ. ರಿಟರ್ನ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ನಲ್ಲಿ, ಅದನ್ನ ಯಾಕೆ ತೊಗೊಳ್ಳಿಲ್ಲ ಅಂತಂದರೆ ನೆಟ್ ಪ್ರಾಫಿಟ್ ಕೊಟ್ಟಿರೋ ಕಾರಣಕ್ಕಾಗಿ ನಾವು ಇದನ್ನೇ ತಗೋಬೇಕಾಗುತ್ತೆ. ಓಕೆ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು 1 ಲ್ಯಾಕ್ ಅಂತೇಳಿ. ಅದೇ ರೀತಿ ನೆಕ್ಸ್ಟ್ ಯಾವುದನ್ನು ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡಿ. ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ನಲ್ಲಿ ನಮಗೆ ಡೆಪ್ರಿಸಿಯೇಷನ್ ಎಷ್ಟು ತಗೊಂಡಿವಿ, ಪ್ಲಾಂಟ್ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನಲ್ಲಿ ಒಂದು ಡೆಪ್ರಿಸಿಯೇಷನ್ ಎಷ್ಟು ತಗೊಂಡಿವಿ 60,000. ಎರಡು ಟೋಟಲ್ ಮಾಡಿ ಹಾಕಿವಿ ನಾವು ಇಲ್ಲಿ 80,000 ಅಂತೇಳಿ. ಓಕೆ, ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಮೇಲೆ ಬ್ಯಾಲೆನ್ಸ್ ಫಿಗರ್ ನಿಮಗೆ ಗೊತ್ತಾಯಿತು ಎಷ್ಟು 5,000. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟು 50,000. ಓಕೆ, ಇವು ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನಲ್ಲಿ ನಾವು ಏನು ತೊಗೋಬೇಕಂತೇಳಿ ನಿಮಗೆ ಫಾರ್ಮೆಟಲ್ಲಿ ಹೇಳಿನಿ. ಅದೇ ರೀತಿ ನಾವು ತಗೊಳ್ಳೋದು ಯಾವುದು ಡೆಪ್ರಿಸಿಯೇಷನ್ನು, ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್, ಗುಡ್ ವಿಲ್ ರಿಟರ್ನ್ ಆಫ್ ಅಂತೇಳಿ ಯಾವ ಮಾಹಿತಿ ನಮಗೆ ಇರುತ್ತೆ ಆ ಮಾಹಿತಿ ಪ್ರಕಾರನೇ ನಾವು ಇಲ್ಲಿ ಬರ್ಕೊಳ್ಳೋದು. ಎಷ್ಟಾಯಿತು ಟೋಟಲು 1,35,000 ಆಯಿತು. ಅದೇ ರೀತಿ ಲೆಸ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಇಲ್ಲಿ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸು ಯಾವುದೂ ಇಲ್ಲ, ಅದಕ್ಕಾಗಿ ನಿಲ್ಲಾಗುತ್ತೆ. ನಾವು ಇದನ್ನು ಟೋಟಲ್ ಮಾಡಿದರೆ ಕ್ಯಾಶ್ ಫ್ಲೋ ಬಿಫೋರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಗುತ್ತೆ 2,35,000 ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನಿದ್ದಾವೆ ನೋಡೋಣ. ಅಂದರೆ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸಲ್ಲಿ ಏನಾದರೂ ಚೇಂಜಸ್ ಇದ್ದಾವೆ ನೋಡಿ. ಬನ್ನಿ, ಇಲ್ಲಿ ಫಸ್ಟ್ಗೆ ಕ್ರೆಡಿಟರ್ಸಲ್ಲಿ ಎಷ್ಟು ಚೇಂಜಸ್ ಇದೆ 1,50,000 to 2 ಲ್ಯಾಕ್ ಇದೆ. ಅಂದರೆ 50,000 ಇನ್ಕ್ರೀಸ್ ಆಗಿದೆ. ಎನಿ ಕ್ರೆಡಿಟರ್ಸ್ ಅಂದರೆ ಎನಿ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ನಮಗೆ ಅದು ಏನಾಗುತ್ತೆ
ಆ್ಯಡ್ ಆಗುತ್ತೆ. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಅಂತೇಳಿ 50,000 ಬರ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 2 ಲ್ಯಾಕಿಂದ 3 ಲ್ಯಾಕ್ ಆಯಿತು. ಇಲ್ಲಿ 1 ಲ್ಯಾಕ್ ಇನ್ಕ್ರೀಸ್ ಆಯಿತು ಕರೆಂಟ್ ಲಯಬಿಲಿಟೀಸು. ಅದೇ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದ ಏನು ಆ್ಯಡ್ ಆಗುತ್ತೆ, ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಓಕೆ, ಆ್ಯಡ್ ಇನ್ಕ್ರೀಸ್ ಇನ್ ಬಿಲ್ಸ್ ಪೇಯಬಲ್ ಎಷ್ಟು 1 ಲ್ಯಾಕ್ ಅಂತೇಳಿ. ಓಕೆ, ನೆಕ್ಸ್ಟ್ ಅಸೆಟ್ಸ್ ಬರೋಣ. ಡೆಟರ್ಸ್ ಕ್ಯಾಶ್ ಸ್ಟಾಕ್ ನೋಡಿ, ಕ್ಯಾಶ್ ಏನಿದೆ ಇದು ಕರೆಂಟ್ ಅಸೆಟ್ಸ್ ಆದ್ರೂ ಸಹ ಇದು ನಮಗೆ ಲಾಸ್ಟಿಗೆ ನಾವು ತೋರಿಸ್ಬೇಕಾಗುತ್ತೆ. ಓಕೆ, ಸ್ಟಾಕ್ 1,20,000 ಎಷ್ಟು 1,90,000ಗೆ ಎಷ್ಟು ಇಲ್ಲಿ ಇನ್ಕ್ರೀಸ್ ಆಯಿತು. ಸ್ಟಾಕ್ ಇನ್ಕ್ರೀಸ್ ಆದರೆ ನಮಗೆ ಏನು ಮಾಡಬೇಕಾಗುತ್ತೆ, ನಾವು ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಇನ್ಕ್ರೀಸ್ ಇನ್ ಸ್ಟಾಕ್ ಎಷ್ಟು 70,000 ನಮಗೆ ಲೆಸ್ ಆಗುತ್ತೆ, ಬ್ರಾಕೆಟಲ್ಲಿ ತೋರಿಸ್ಬೇಕು. ಅದೇ ರೀತಿ ಡೆಟರ್ಸ್ 80,000 ಇಂದ ಎಷ್ಟು 1,20,000 ಎಷ್ಟು 40,000 ಇಲ್ಲಿ ಇನ್ಕ್ರೀಸ್ ಆಯಿತು. ಎನಿ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ಅದು ನಮಗೆ ಲೆಸ್ ಆಗುತ್ತೆ. ಲೆಸ್ ಇನ್ಕ್ರೀಸ್ ಇನ್ ಡೆಟರ್ಸ್ ಎಷ್ಟು ಬ್ರಾಕೆಟಲ್ಲಿ 40,000. ಟೋಟಲ್ ಎಷ್ಟಾಗುತ್ತೆ 50,000 1 ಲ್ಯಾಕ್ 1,50,000 70,000 -70,000 -40,000 ಎಷ್ಟು ಔಟ್ಪುಟ್ಟು 40,000 ಆಗುತ್ತೆ. ನೆಕ್ಸ್ಟ್ ಟೋಟಲ್ ಮಾಡಿದ್ರೆ 2,35,000 40,000 ನಮಗೆ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ 2,75,000. ಓಕೆ, ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ನೋಡಿ, ಏನಾದರೂ ಪರ್ಚೇಸ್ ಮಾಡಿದರೆ ನಾವು ಫಿಕ್ಸ್ಡ್ ಅಸೆಟ್ಸ್ನ, ಅದೇ ರೀತಿ ಫಿಕ್ಸ್ಡ್ ಅಸೆಟ್ಸ್ನ ಸೇಲ್ ಮಾಡಿದ್ರು ಇವೆಲ್ಲ ನಮಗೆ ಇದರಲ್ಲಿ ನಾವು ಬರ್ಕೋತೀವಿ. ಅದೇ ರೀತಿ ಏನು ಪರ್ಚೇಸ್ ಮಾಡಿದೆವು, ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಎಷ್ಟಿದೆ 1,40,000 ಇದೆ. ಎನಿ ಪರ್ಚೇಸ್ ಮಾಡಿದರೆ ಫಿಕ್ಸ್ಡ್ ಅಸೆಟ್ಸ್ನ ಅದು ನಮಗೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಬ್ರಾಕೆಟಲ್ಲಿ ಲೆಸ್ ಆಗಿ ತೋರಿಸಿರೋದು. ಅದೇ ರೀತಿ ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವರ್ಕಿಂಗ್ ನೋಟ್ನಲ್ಲಿ ಇದೆ ನೋಡಿ, ಎಷ್ಟಿದೆ 2,60,000 ಪರ್ಚೇಸ್ ಮಾಡಿವಿ, ಇದು ಸಹ ನಮಗೆ ಲೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೇಲ್ ಆಫ್ ಮಷಿನರಿ. ಏನಾದರೂ ಸೇಲ್ ಮಾಡಿದರೆ ನಾವು ಫಿಕ್ಸ್ಡ್ ಅಸೆಟ್ಸ್ನ ಅದು ನಮಗೆ ಇನ್ಫ್ಲೋ ಆಗುತ್ತೆ. ಆ ಕಾರಣಕ್ಕಾಗಿ ಪ್ಲಸ್ ಆಗುತ್ತೆ ನಮಗೆ ಎಷ್ಟು 15,000. ಅದೇ ರೀತಿ ಸೇಲ್ ಆಫ್ ಫರ್ನಿಚರ್ ಎಷ್ಟು 60,000, ಇದು ಸಹ ನಮಗೆ ಆ್ಯಡ್ ಆಗುತ್ತೆ. ಓಕೆ, ಟೋಟಲ್ ಎಷ್ಟಾಗುತ್ತೆ ನಮಗೆ ಇಲ್ಲಿ 3,25,000 -3,25,000 ಆಗುತ್ತೆ. ಓಕೆ, ಅದು ಏನು ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಅದೇ ರೀತಿ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ನೋಡೋಣ. ಮೊದಲನೇದಾಗಿ ಇಶ್ಯೂ ಆಫ್ ಇಕ್ವಿಟಿ ಕ್ಯಾಪಿಟಲ್. ಇಶ್ಯೂ ಆಫ್ ಇಕ್ವಿಟಿ ಕ್ಯಾಪಿಟಲ್ ನಮಗೆ ಯಾವುದೋ ಇಕ್ವಿಟಿ ಕ್ಯಾಪಿಟಲ್ ಇಶ್ಯೂ ಮಾಡಿದ್ರೆ ನಮಗೆ ಅಲ್ಲಿ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಆ ಕಾರಣಕ್ಕಾಗಿ ಪ್ಲಸ್ 1 ಲ್ಯಾಕ್. ನೆಕ್ಸ್ಟ್ ಡಿವಿಡೆಂಡ್ ಪೇಮೆಂಟ್. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿದೆ ನೋಡಿ, ಡಿವಿಡೆಂಡ್ ಪೇಮೆಂಟ್ ಎಷ್ಟು 80,000. ಅಂದರೆ ನಾವು ಡಿವಿಡೆಂಡ್ ಪೇ ಮಾಡಿದ್ವಿ ಅಂದರೆ ನಮ್ಮಿಂದ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಆ ಕಾರಣಕ್ಕೆ ಲೆಸ್ ಮಾಡ್ತೀವಿ, ಅಂದರೆ ಬ್ರಾಕೆಟಲ್ಲಿ ತೋರಿಸಿದ್ವಿ. ಓಕೆ, ಟೋಟಲ್ ಎಷ್ಟಾಯಿತು 1 ಲ್ಯಾಕ್ -80,000 + 20,000. ಓಕೆ, ಇದೇನು ನಮಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಓಕೆ, ಯಾವುದು 20,000. ಅಂದರೆ ಟೋಟಲ್ ಎಷ್ಟಾಯಿತು ನಮಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ನಿಂದ 2,75,000 ಆಗಿತ್ತು. ಅದೇ ರೀತಿ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ನಮಗೆ ಮೈನಸ್ ಬಂತು 3,25,000. ಅದೇ ರೀತಿ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಿಂದ ಎಷ್ಟು + 20,000 ಆಯಿತು. ಟೋಟಲ್ ಎಷ್ಟಾಯಿತು ನಮಗೆ ಇಲ್ಲಿ ಇದು -30,000 ಆಯಿತು. ಅಂದರೆ ಡಿಕ್ರೀಸ್ ಆಯಿತು ನಮಗೆ ಕ್ಯಾಶ್ನಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಇದರಲ್ಲಿ ನಾವು ಕ್ಯಾಶ್ ಬ್ಯಾಲೆನ್ಸ್ ಇನ್ ದಿ ಬಿಗಿನಿಂಗ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಎಷ್ಟು ಕೊಟ್ಟಿದ್ದಾರೆ 60,000 ಕೊಟ್ಟಿದ್ದಾರೆ, ಅದನ್ನು ನಾವಿಲ್ಲಿ ತೋರಿಸೋದು. -30,000ನಲ್ಲಿ +60,000 ಆದರೆ ಎಷ್ಟಾಗುತ್ತೆ +30,000. ಅದಕ್ಕೆ ನಮಗೆ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದಿ ಎಂಡ್ ಆಫ್ ದ ಇಯರ್. ನಮಗೆ ಎಂಡ್ ಆಫ್ ದ ಇಯರ್ನಲ್ಲಿ ನಮ್ಮಲ್ಲಿ ಕ್ಯಾಶ್ ಎಷ್ಟು ಸೇವ್ ಆಯಿತು 30,000 ಆಯಿತು. ಇಷ್ಟೇ ಇದರ ಪ್ರಾಬ್ಲಮ್ ನ ಸೊಲ್ಯೂಷನ್.